ಇಂದಿನ ದಿನಗಳಲ್ಲಿ ಬಿಪಿ ಶುಗರ್ ರೀತಿಯೇ ಸಂಧಿವಾತದ ಸಮಸ್ಯೆ ಕೂಡ ಹೆಚ್ಚಿನ ಜನರಲ್ಲಿ ಕಂಡು ಬರ್ತಿದೆ. ಹಿಂದೆಲ್ಲ ವಯಸ್ಸಾದವರಲ್ಲಿ ಮಾತ್ರ ಕಾಣಿಸಿಕೊಳ್ತಿದ್ದ ಜಾಯಿಂಟ್ ಪೇನ್ ಈಗ ಇನ್ನು 25-30 ವರ್ಷ ಕೂಡ ದಾಟದಿರುವ ಯುವ ಜನರಲ್ಲಿಯೂ ಕಾಣಿಸಿಕೊಳ್ತಿದೆ. ಹಾಗಿದ್ರೆ ಸಣ್ಣ ವಯಸ್ಸಿನಲ್ಲಿಯೇ ಈ ಸಮಸ್ಯೆ ಕಂಡುಬರಲು ಕಾರಣಗಳೇನು? ಆರ್ಥ್ರೈಟಿಸ್ ಸಮಸ್ಯೆಗೆ ಪರಿಹಾರೋಪಾಯ ಏನು? ಇಲ್ಲಿದೆ ಡೀಟೇಲ್ಸ್. ಸಂಧಿವಾತಕ್ಕೆ ಕಾರಣ, ಲಕ್ಷಣಗಳೇನು? ಆರ್ಥ್ರೈಟಿಸ್ ಸಮಸ್ಯೆಗೆ ಪರಿಹಾರೋಪಾಯ. ಇಂದಿನ ದಿನಗಳಲ್ಲಿ ಬಿಪಿ ಶುಗರ್ ಕಾಯಿಲೆಗಳಂತೆ ಸಂಧಿವಾತದ ಸಮಸ್ಯೆ ಕೂಡ ಹೆಚ್ಚಿನ ಜನರಲ್ಲಿ ಕಂಡುಬರುವ ಸಾಮಾನ್ಯ ಕಾಯಿಲೆಯಾಗಿ ಬಿಟ್ಟಿದೆ. ಹಿಂದೆಲ್ಲ ವಯಸ್ಸಾದವರಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದ ಈ ಕಾಯಿಲೆ ಈಗಿನ ಕಾಲದಲ್ಲಿ ಇನ್ನು 25-30 ವರ್ಷ ಕೂಡ ದಾಟದಿರುವ ಯುವ ಜನರಲ್ಲಿಯೂ ಕೂಡ ಕಾಣಿಸಿಕೊಳ್ತಿದೆ. ಅಂದಹಾಗೆ ಸಂಧಿವಾತದ ಸಮಸ್ಯೆಗೆ ಕಾರಣಗಳೇನು ಅಂತ ನೋಡೋದಾದ್ರೆ, ಸಣ್ಣ ವಯಸ್ಸಿನಲ್ಲಿಯೇ ಈ ಸಮಸ್ಯೆ ಕಂಡುಬರಲು ಕಾರಣಗಳು ಏನು ಅಂತ ಕೇಳಿದ್ರೆ, ಅನಾರೋಗ್ಯಕರ ಆಹಾರ ಪದ್ಧತಿ, ಪ್ರತಿದಿನ ವ್ಯಾಯಾಮ ಅಥವಾ ವಾಕಿಂಗ್ ಇಲ್ಲವೇ ಯೋಗಾಭ್ಯಾಸದಂತಹ ಆರೋಗ್ಯಕಾರಿ ಅಭ್ಯಾಸಗಳನ್ನ ಮಾಡದೇ ಇರೋದು, ಜಡ ಜೀವನ ಶೈಲಿ ಅನುಸರಣೆ, ಇನ್ನು ಕಂಪ್ಯೂಟರ್ ಮುಂದೆ ದೀರ್ಘಾವಧಿ ಕುಳಿತುಕೊಂಡು ಕೆಲಸ ಮಾಡೋದು, ಹಾಗೆಯೇ ಕೆಲವರಲ್ಲಿ ಅನುವಂಶಿಕ ಕಾರಣಗಳು, ದೇಹದ ಯೂರಿಕ್ ಆಮ್ಲದ ಕಾರ್ಯವೈಖರ್ಯದಲ್ಲಿ ಏರುಪೇರಾದ್ರೂ ಕೂಡ ಈ ಸಮಸ್ಯೆ ಕಂಡುಬರುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳಬಹುದು. ಸೊ ಆರ್ಥ್ರೈಟಿಸ್ ಅನ್ನೋದು ಇತ್ತೀಚಿನ ಒಂದು ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಅತಿ ಹೆಚ್ಚಿನ ಜನರಲ್ಲಿ ಈ ಒಂದು ಕೀಲು ನೋವಿನ ಒಂದು ಸಮಸ್ಯೆನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅದು ಮುಖ್ಯವಾಗಿ ಒಂದು ಸ್ಮಾಲರ್ ಜಾಯಿಂಟ್ಸ್, ಫಿಂಗರ್ ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ, ಕೈ ಬೆರಳಿನ ಒಂದು ಕೀಲಾಗಿರ್ಬೋದು, ರಿಸ್ಟ್ ಇರ್ಬೋದು, ಎಲ್ಬೋ ಅಥವಾ ಅಲ್ಲಿಂದ ಹಿಡಿದು ಎಲ್ಬೋ ಅಥವಾ ಅದ್ರ ಜೊತೆಗೆ ಲಾರ್ಜರ್ ಜಾಯಿಂಟ್ಸ್ ಅಂತ ಏನು ಕರಿತೀವಿ, ಮಂಡಿ ಆಗಿರ್ಬೋದು, ಹಿಪ್ ಜಾಯಿಂಟ್ ಆಗಿರ್ಬೋದು, ಶೋಲ್ಡರ್ ಜಾಯಿಂಟ್ ಆಗಿರ್ಬೋದು, ಇಂಥ ಒಂದು ಕೀಲುಗಳಲ್ಲೂ ಕೂಡ ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಮುಖ್ಯವಾಗಿ ಈ ಒಂದು ಆಸ್ಟಿಯೋಆರ್ಥ್ರೈಟಿಸ್, ರುಮಟೆಡ್ ಆರ್ಥ್ರೈಟಿಸ್ ಮತ್ತು ಗೌಟಿ ಆರ್ಥ್ರೈಟಿಸ್ನ ಒಂದು ಸಮಸ್ಯೆಗಳೇನಿದೆ ಅದು ಇತ್ತೀಚಿನ ಒಂದು ದಿನಗಳಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ ಆಸ್ಟಿಯೋಆರ್ಥ್ರೈಟಿಸ್ ಮತ್ತು ರುಮಟೆಡ್ ಆರ್ಥ್ರೈಟಿಸ್ ಅನ್ನೋದು ಅತಿ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮಂಡಿ ಆಗಿರ್ಬೋದು, ಹಿಪ್ ಜಾಯಿಂಟ್, ಶೋಲ್ಡರ್ ಜಾಯಿಂಟ್ ಇಂಥ ಕಡೆಯಲ್ಲಿ ಪೇಯ್ನ್ ಬರುವಂಥದ್ದು, ಊತ ಕಾಣಿಸ್ಕೊಳ್ಳುವಂಥದ್ದು ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಒಂದೊಂದು ಆರ್ಥ್ರೈಟಿಸು ಒಂದೊಂದು ನಿರ್ದಿಷ್ಟವಾದಂಥ ಕಾರಣದಿಂದ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಮುಖ್ಯವಾಗಿ ಹೋಮಿಯೋಪತಿ ಚಿಕಿತ್ಸಾ ವಿಧಾನದಲ್ಲಿ ಈ ಥರ ಒಂದು ಸವಿಯುವಂಥ ಒಂದು ಪ್ರೋಸೆಸ್ಸಿಂದ ಬರುವಂಥ ಒಂದು ಆರ್ಥ್ರೈಟಿಸ್ನ ನಾವು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅಂಥ ಒಂದು ಕಂಡೀಷನನ್ನು ಆ ಒಂದು ಸವಿತಾ ಇರುವಂಥ ಪ್ರೋಸೆಸ್ನ ಸ್ಲೋ ಡೌನ್ ಮಾಡಿ ಸ್ಟ್ರೆಂಥನ್ ಮಾಡೋ ಥರ ಒಂದು ಟ್ರೀಟ್ಮೆಂಟ್ನ ಕೊಡೋದ್ರ ಜೊತೆಗೆ ಈ ರುಮಟೆಡ್ ಆರ್ಥ್ರೈಟಿಸಲ್ಲಿ ಒಂದು ಆಟೋ ಇಮ್ಯೂನ್ ಜಾಯಿಂಟ್ ಡಿಸೀಸ್ ಅಂತ ಏನು ಕರಿತೀವಿ, ಸೊ ಆ ಒಂದು ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಅಪ್ ಮಾಡೋ ಥರ ಅಥವಾ ಆಟೋ ಇಮ್ಯೂನ್ ಫಂಕ್ಷನಿಂಗ್ ಏನಾಗ್ತಾ ಇದೆ ಅದನ್ನ ಸರಿಪಡಿಸೋ ಥರ ಒಂದು ಟ್ರೀಟ್ಮೆಂಟ್ನ ಕೊಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ರೋಗದ ಒಂದು ಸಂಪೂರ್ಣವಾದಂಥ ಲಕ್ಷಣಗಳನ್ನ ಸ್ಟಡಿ ಮಾಡಿ ಅದಕ್ಕೆ ಹೊಂದ್ಕೊಳ್ಳುವಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಆ್ಯಂಟಿಮಯಾಸ್ಮ್ಯಾಟಿಕ್ ಟ್ರೀಟ್ಮೆಂಟ್ನ ಕೊಡೋದ್ರ ಜೊತೆಗೆ ಆ ರೋಗದ ಲಕ್ಷಣದ ಜೊತೆಗೆ ಅವರಲ್ಲಿರುವಂಥ ಒಂದು ಏನಾದರೂ ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ಇತ್ತು ಅಂತಂದರೆ ಅದನ್ನು ಸರಿಪಡಿಸಿ ಒಂದು ಸಂಪೂರ್ಣವಾದಂಥ ಒಂದು ಸಮಸ್ಯೆನ ವಾಸಿ ಮಾಡೋದಕ್ಕೆ ಒಂದು ಟ್ರೀಟ್ಮೆಂಟ್ನ ಕೊಡ್ತಕ್ಕಂಥದ್ದು ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಡಯಟ್ರಿ ಚಾರ್ಟ್ಸ್ ಆಗಿರ್ಬೋದು ಅಥವಾ ಅವರ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಒಂದು ಸಜೆಷನ್ಸ್, ಸಲಹೆಗಳ ಮೂಲಕ ಒಂದು ಸಂಪೂರ್ಣವಾದಂಥ ಒಂದು ಡಿಸೀಸ್ನ ವಾಸಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹೋಮಿಯೋಪತಿಕ್ ಟ್ರೀಟ್ಮೆಂಟಲ್ಲಿ ಎಷ್ಟು ಅರ್ಲಿಯಾಗಿ ಟ್ರೀಟ್ಮೆಂಟ್ನ ತಗೋತಾರೆ ಅಷ್ಟು ಬೇಗ ಈ ಒಂದು ಆರ್ಥ್ರೈಟಿಸ್ನ ಒಂದು ಸಮಸ್ಯೆನ ಸಂಪೂರ್ಣವಾಗಿ ಸರಿಪಡಿಸ್ಬೋದು. ಜೊತೆಗೆ ಯಾವುದೇ ಥರ ಒಂದು ಅಡ್ವರ್ಸ್ ಎಫೆಕ್ಟ್ಸ್ ಆಗಲಿ ಸೈಡ್ ಎಫೆಕ್ಟ್ಸ್ ಆಗಲಿ ಇರೋದಿಲ್ಲ ಅಂತ ಹೇಳ್ಬೋದು. ಇನ್ನು ಈ ಸಮಸ್ಯೆಯ ಬಗ್ಗೆ ವೈದ್ಯರು ಹೇಳೋ ಪ್ರಕಾರ ಮನುಷ್ಯನ ಕೀಲುಗಳಲ್ಲಿ ಸವೆತ ಕಂಡುಬಂದು ಕೂಡ ಈ ಸಮಸ್ಯೆ ಕಂಡುಬರುವ ಸಾಧ್ಯತೆ ಇರುತ್ತದಂತೆ. ಇನ್ನು ಕೆಲವೊಂದು ತಜ್ಞರು ಹೇಳುವ ಪ್ರಕಾರ ಮೂಳೆಗಳ ಮಧ್ಯೆ ಇರುವ ದ್ರವಾಂಶ ಕಡಿಮೆಯಾಗಿ ಈ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತದೆ. ಇನ್ನು ಸಂಧಿವಾತದ ಸಮಸ್ಯೆಯ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ, ಕೀಲುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ. ಈ ಕಾಯಿಲೆಯ ಪ್ರಮುಖ ರೋಗ ಲಕ್ಷಣಗಳಲ್ಲಿ ಇದು ಒಂದು. ಇನ್ನು ಮಾಂಸಖಂಡಗಳ ಸೆಳೆತ, ಇದ್ದಕ್ಕಿದ್ದಂತೆ ಕಾಲಿನ ಗಂಟುಗಳಲ್ಲಿ ನೋವು, ಕೀಲುಗಳಲ್ಲಿ ನೋವು ಕೂಡ ಕಂಡುಬರೋದು, ಹಾಗೆಯೇ ಕೈ ಮತ್ತು ಕಾಲಿನ ಬೆರಳುಗಳಲ್ಲಿ ಊತ ಹಾಗೂ ತುಂಬಾನೇ ನೋವು ಕಾಣಿಸಿಕೊಳ್ಳೋದು, ಕೈಗಳ ಮಣಿಗಂಟಿನಲ್ಲಿ ಊತದಂತಹ ಲಕ್ಷಣಗಳು ಕಾಣಿಸಿಕೊಳ್ಳೋದು. ಸಂಧಿವಾತದ ಸಮಸ್ಯೆಗೆ ಪರಿಹಾರಗಳ ಬಗ್ಗೆ ಹೇಳೋದಾದ್ರೆ, ದೇಹದಲ್ಲಿ ಕ್ಯಾಲ್ಸಿಯಂ ಅಂಶಗಳ ಕೊರತೆ ಉಂಟಾದಾಗ್ಲೂ ಕೂಡ ಸಂಧಿವಾತದ ಲಕ್ಷಣಗಳು ಬಹಳ ಬೇಗನೆ ಕಾಣಿಸಿಕೊಳ್ತವೆ. ಹೀಗಾಗಿ ಕ್ಯಾಲ್ಸಿಯಂ ಅಂಶಗಳು ಹೆಚ್ಚಾಗಿರುವ ಆಹಾರಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ಉದಾಹರಣೆಗೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳು, ಮೊಸರು, ಚೀಸ್, ಬೆಣ್ಣೆ, ಮಜ್ಜಿಗೆ, ಎಳ್ಳು, ಚಿಯಾ ಬೀಜಗಳು, ಹಸಿರೆಲೆ ಸೊಪ್ಪುಗಳಾದ ಬಸಳೆ, ಪಾಲಕ್ ಸೊಪ್ಪು ಇತ್ಯಾದಿ. ಇನ್ನು ಅಧಿಕ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹಾಗೂ ಪೊಟ್ಯಾಷಿಯಂ ಅಂಶಗಳು ಹೆಚ್ಚಾಗಿ ಕಂಡುಬರುವ ನೈಸರ್ಗಿಕವಾಗಿ ಸಿಗುವ ಹಣ್ಣುಗಳನ್ನು ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಬೇಕು. ಉದಾಹರಣೆಗೆ ಬ್ಲೂಬೆರಿ, ಸ್ಟ್ರಾಬೆರಿ, ಪೊಟ್ಯಾಷಿಯಂ ಅಂಶ ಹೆಚ್ಚಿರುವ ಬಾಳೆಹಣ್ಣು, ಅವಕಾಡೋ, ಹಾಗೆಯೇ ದಾಳಿಂಬೆ ಇತ್ಯಾದಿ. ಇಂತಹ ಹಣ್ಣುಗಳು ಕೀಲುಗಳಲ್ಲಿ ಸವೆತ ಕಂಡುಬರದೇ ಇರಲು ಸಹಾಯ ಮಾಡ್ತವೆ.
ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.